ಬೆಳಗ್ಗೆ ಅಕ್ಕ ಕಿತ್ತೋಗಿರೋ ಸ್ವೆಟರ್ಗೆ ಬಾಯಿಗೆ ಬಂದಂಗ್ ಬೈದ್ರು. ಈಗ ಕೆಲಸದವಳು ಮಾಡಿದ್ ಸರಿನಾ? ಆದಿತ್ಯನ್ ಜೊತೆ ಊರ್ ಸುತ್ತಕ್ಕೆ ಕಾರಲ್ಲಿ ಹೋಗಿದ್ದಾಳೆ. ಇದು ನ್ಯಾಯನ ಅಂತ ಇವತ್ತು ಅಕ್ಕನ ನಾನು ಕೇಳ್ತೀನಿ. ಲೇ ಜಯ, ಬಾರ ಇಲ್ಲಿ. ಎಸ್ ಮ್ಯಾಮ್. ಏನೇ ಸೈಲೆಂಟ್ ರಾಣಿ? ಅಕ್ಕ ಏನ್ ಮಾಡ್ತಿದ್ದಾರೆ? ರೂಮಲ್ಲಿ ಇದಾರೆ ತಾನೆ? ಇಲ್ಲ ಮೇಡಮ್. ಇಲ್ವಾ? ಎಲ್ಲಿಗೆ ಹೋದ್ರು? ಅಖಿಲ ಮೇಡಮ್ ಮತ್ತೆ ಸರ್ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ? ಯಾಕೆ? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಎಲ್ರು ದೇವಸ್ಥಾನಕ್ಕೆ ಹೋಗೋದು ದೇವ್ರಿಗೆ ಕೈ ಮುಗಿಯಕ್ಕಲ್ವಾ? ಸಾರಿ ಮೇಡಮ್. ಲೇ ಮಂಗಳೂರು ಮೀನು, ನಾನ್ ಕೇಳಿದ್ದೇನು? ಎಲ್ರು ದೇವಸ್ಥಾನಕ್ಕೆ ಕೈ ಮುಗಿಯಕ್ಕೆ ಹೋಗೋದು ಅಂತ ನನಗೂ ಗೊತ್ತು. ಆದ್ರೆ ಆ ಕೈ ಮುಗಿಯೋದಕ್ಕೊಂದು ಉದ್ದೇಶ ಅಂತ ಇರುತ್ತಲ್ಲ, ಆ ಉದ್ದೇಶ ಏನು ಅಂತ ಕೇಳಿದ್ದು. ಇವತ್ತು ಅಖಿಲ ಮೇಡಮ್ದು ಮತ್ತೆ ರಘು ಸರ್ದು ಸ್ಪೆಷಲ್ ಡೇ ಅಲ್ವಾ ಮೇಡಮ್? ಓ ಹೌದಲ್ವಾ? ಈಗ ಗೊತ್ತಾಯ್ತು. ಲೇ, ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ? ಹಾಗ ಅಪ್ಪ ದೇವ್ರೆ, ಅಕ್ಕ ದೇವಸ್ಥಾನದಿಂದ ಮನೆಗ್ ಬಂದ್ಮೇಲೆನೆ ಆ ಪಾರ್ವತಿ ಮನೆಗ್ ಬರೋ ಹಂಗ್ ಮಾಡಪ್ಪ. ಆಗ ಅವಳನ್ನ ಸಿಕ್ಕಾಕ್ಸೋಕೆ ನನ್ಗೊಂದು ಒಳ್ಳೆ ಸಾಕ್ಷಿ ಸಿಗುತ್ತೆ. ಅಕ್ಕ ಅವಳನ್ನ ಚೆನ್ನಾಗಿ ಬೈದ್ರೇನೆ ನನಗ್ ತಿಂದನ್ನ ಕರಗೋದು. ಅಯ್ಯೋ ದೇವ್ರೆ, ಒಳ್ಳೆ ಮಜಾ ಬರ್ತಿದ್ಯಲ್ಲ. ನಾನ್ ಸೇಡ್ ತೀರ್ಸ್ಕೊಳ್ಳೋರ್ಗುನು ಒಂದ್ ಯೋಗ್ಯತೆ ಅಂತಿರ್ಬೇಕು. ಅದ್ ನಿನಗೆಲ್ಲಿದೆ, ನಿನ್ ಮನೆಯವ್ರಿಗೆಲ್ಲಿದೆ? ಹಾಗಾದ್ರೆ ನೆಕ್ಸ್ಟ್ ಯಾರಿದ್ದಾರೆ? ಓ, ನಿನ್ ಸಹಾಯಕ್ಕೆ ಆದಿತ್ಯ ಬರ್ತಾನೆ ಅನ್ಕೊಂಡಿದ್ಯಾ? ನೋ ವೇ. ನನ್ ಮಾತ್ ಮುಗಿಯೋವರೆಗೂ ಮ್ಯೂಸಿಕ್ ಮುಗಿಯಲ್ಲ ಕಣೆ. ಸೊ ಈಗ ನಿನಗೆ ಕ್ಲೋಸ್ ಆಗಿರೋರು ಅಂದ್ರೆ ಅರ್ಸನ್ ಕೋಟೆ ಅವ್ರ ತಾನೆ? ನಿನ್ ಹೃದಯಕ್ಕೆ ಹತ್ರ ಆಗಿರೋರು ಅಖಿಲಾಂಡೇಶ್ವರಿ ಅಂಡ್ ಫ್ಯಾಮಿಲಿ ಅಲ್ವಾ ಪಾರ್ವತಿ? ಇವತ್ತು ಅರ್ಸನ್ ಕೋಟೆಲಿರೋ 11 ಜನರಲ್ಲಿ 1 ವಿಕೆಟ್ ಡಮ್ಮಾರ್ ಆಗುತ್ತೆ. ನೋಡು, ಅಖಿಲಮ್ಮಂಗೇನಾದ್ರೂ ಮಾಡಿದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಲೇ ದಡ್ಡಿ, ನಾನೇನಾದ್ರೂ ಅಖಿಲಾಂಡೇಶ್ವರಿನ ಮುಗಿಸ್ತೀನಿ ಅನ್ನ. ನಾನ್ ಹೇಳಿದ್ದು ಆ ಮನೇಲಿರೋ ಒಬ್ರು ಸದಸ್ಯರ ಕತೆನ ಮುಗಿಸ್ತೀನಿ ಅಂತ. ತಾಕತ್ತಿದ್ರೆ ಉಳಿಸ್ಕೊ, ನಾನ್ ಬೀಳ್ಸೋ ವಿಕೆಟ್ನ ಕಾಪಾಡ್ಕೊ. ಏನು ಓಕೆನಾ, ನಾಟ್ ಓಕೆನಾ? ನೀನ್ ಓಕೆ ಅಂದ್ರು ನಾಟ್ ಓಕೆ ಅಂದ್ರು ಇವತ್ತು ಅರ್ಸನ್ ಕೋಟೆಲಿ 1 ಹೆಣ ಬೀಳೋದಂತೂ ಗ್ಯಾರಂಟಿ. ಅದನ್ನ ನೀನಲ್ಲ, ಆ ದೇವ್ರು ಬಂದ್ರು ತಪ್ಸೋದಿಕ್ಕಾಗಲ್ಲ. ಅನುಷ್ಕಾ, ಎಲ್ಲ ಟ್ಯೂನ್ಸ್ ತುಂಬಾ ಚೆನ್ನಾಗಿದೆ, ನನಗೆಲ್ಲ ಇಷ್ಟ ಆಯ್ತು. ಗ್ರೇಟ್ ಜಾಬ್. ಥ್ಯಾಂಕ್ಸ್ ಆದಿ, ಥ್ಯಾಂಕ್ ಯು. ಆ ಕೊನೆ ಸಾಲ್ ಹೇಗಿದೆ? ಕೇಳ್ದವ್ರ ಹೃದಯಕ್ಕೆ ನಾಟುತ್ತೆ ಅಲ್ವಾ? ಅಬ್ಸಲ್ಯೂಟ್ಲಿ ನೋ ಡೌಟ್. ಅನುಷ್ಕಾ, ಅಮ್ಮ ನಿನ್ನ ಬರೋದಕ್ಕೆ ಹೇಳ್ತಾ ಇದ್ರು. ಓ ಹೌದಾ? ಹಾಗಿದ್ರೆ ನನ್ ಕಾರ್ನ ಡ್ರೈವರಿಗೆ ತಗೊಂಡ್ ಬರಕ್ ಹೇಳ್ತೀನಿ. ನಾನ್ ನಿನ್ ಜೊತೆಲೆ ಬರ್ತೀನಿ. ಓಕೆ, ಸರಿ ಹೊರಡೋಣವಾ? ಶೋರ್ ಆದಿ, ಲೆಟ್ಸ್ ಗೋ. ಇವತ್ತು ಅರ್ಸನ್ ಕೋಟೆಲಿರೋ 11 ಜನರಲ್ಲಿ 1 ವಿಕೆಟ್ ಡಮ್ಮಾರ್ ಆಗುತ್ತೆ. ಇವತ್ತು ನಮ್ಮೆಲ್ರೂ ಒಟ್ಟಿಗೆ ಸೇರಿಸಿರೋ ಉದ್ದೇಶ ಏನು ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀನಿ. ಅದಕ್ಕೆ 2 ಕಾರಣ ಇದೆ. ಮೊದಲನೇದು, ಸದ್ಯದಲ್ಲೇ ಅನುಷ್ಕಾ ಆದಿ ಮದುವೆ ಆಗ್ತಿದ್ದಾರೆ.
ಅದನ್ನ ಕೇಳೋದಕ್ಕೆ ಅಂತಾನೆ ಪುರೋಹಿತರಿಗೆ ಫೋನ್ ಮಾಡಿದ್ದೆ. ಆದ್ರೆ ಅವರು ಊರಲ್ಲಿಲ್ಲ. ಆದಷ್ಟು ಬೇಗ ಮದುವೆಗೆ ಹತ್ತಿರದಲ್ಲೇ ಇರೋ ಮುಹೂರ್ತಗಳನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರಿ ಅಕ್ಕ, ತುಂಬಾ ಖುಷಿ ಆಯ್ತು. ಎರಡನೇ ವಿಷಯ ಏನಕ್ಕ? ಇವತ್ತು ನಾನೇ ಸ್ವತಃ ಅಡಿಗೆ ಮಾಡ್ತೀನಿ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ವಾವ್, ಸೂಪರ್ ಅಕ್ಕ. ನೀವು ಮೊದ್ಲು ಹೇಳಿದ್ರಲ್ಲ, ಆ ವಿಷಯಕ್ಕಿಂತ ಈ ವಿಷಯ ನನಗೆ ಸಖತ್ ಖುಷಿ ಕೊಡ್ತಾ ಇದೆ. ಆದ್ರೆ ನೀವೇ ಯಾಕೆ ಅಡ್ಗೆ ಮಾಡ್ತಿದ್ದೀರಾ ಅಂತ ಕಾರಣ ತಿಳ್ಕೊಬಹುದಾ? ಯಾಕೆ ಚಿಕ್ಕಮ್ಮ ಮರ್ತು ಬಿಟ್ರಾ? ಇದು ಪ್ರತಿ ವರ್ಷ ನಡ್ಕೊಂಡ್ ಬಂದಿರೋ ರೀತಿ ತಾನೆ ಅಮ್ಮ. ನಾನಂತೂ ಎಲ್ಲಾ ಮೀಟಿಂಗ್ನು ಇವತ್ತು ಕ್ಯಾನ್ಸಲ್ ಮಾಡಿದ್ದೀನಿ. ನೀನ್ ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು ಆದಿ. ಇದನ್ನ ನಾನು ಎಲ್ರಿಗೂ ಹೇಳಿದ್ದೆ. ಹೌದಲ್ವಾ? ಪ್ರತಿ ವರ್ಷನೂ ಹಿಂಗೆ ಮಾಡ್ತೀರಕ್ಕ. ಆದ್ರೆ ಕಾರಣ ಏನು ಅಂತ ಮಾತ್ರ ಹೇಳಲ್ಲ. ದಯವಿಟ್ಟು ಈ ವರ್ಷನಾದ್ರೂ ಕಾರಣ ಹೇಳಿ ಅಕ್ಕ. ಹೌದು, ಚಿಕ್ಕಮ್ಮ ಹೇಳ್ತಿರೋದು ಕರೆಕ್ಟ್. ಅಮ್ಮ, ನೀವು ಇಷ್ಟು ವರ್ಷ ನಮ್ಮಿಂದ ಸೀಕ್ರೆಟ್ ಆಗಿ ಇಟ್ಟಿದ್ದ ಈ ದಿನದ ವಿಶೇಷ ಏನು ಅಂತ ಇವತ್ತು ಹೇಳಲೇಬೇಕು. ಪ್ರತಿ ವರ್ಷ ಪ್ರೇಮಿಗಳ ದಿನ ಬಂದಾಗ್ಲೂ ನೀವು ಆ ದಿನನ ಆಚರಿಸೋದೇ ಇಲ್ಲ. ಆದ್ರೆ ಮಾರನೇ ದಿನ ಮಾತ್ರ ನಮ್ಮೆಲ್ಲರನ್ನು ಮನೇಲೇ ಇರಿಸ್ಕೊಳ್ತೀರಾ, ಹಬ್ಬದ ಅಡುಗೆ ಮಾಡ್ತೀರಾ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತೀವಿ. ಬಟ್ ಆ ದಿನದ ಸತ್ಯ ಏನು ಅಂತ ಇಲ್ಲಿವರೆಗೂ ನಮ್ಗೆ ಕಂಡುಹಿಡಿಯೋದಕ್ಕೆ ಆಗ್ಲೇ ಇಲ್ಲ. ಇವತ್ತು ಮಾತ್ರ ಈ ದಿನ ಯಾಕೆ ಸ್ಪೆಷಲ್ ಅಂತ ನೀವು ಹೇಳಲೇಬೇಕು. ಏನ್ ಪ್ರೀತು? ಎಸ್ ಬ್ರೋ, ನೀನ್ ಹೇಳ್ತಿರೋ ಸರಿಯಾಗೇ ಇದೆ. ಮಾಮ್ ಪ್ಲೀಸ್ ಹೇಳಿ ಮಾಮ್. ಹೇಳಿ ಅತ್ತೆ ಪ್ಲೀಸ್, ಏನ್ ಸ್ಪೆಷಲ್? ಅಕ್ಕ ಪ್ಲೀಸ್ ಹೇಳಿ ಅಕ್ಕ. ಓಕೆ ಓಕೆ, ನೀವೆಲ್ಲ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಾ ಅಂದಮೇಲೆ ನಾನು ಹೇಳಲೇಬೇಕು. ಇಡೀ ಜಗತ್ತಿಗೆ ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನ ಆಗಿದ್ರೆ, ನನಗೆ ರಘುಗೆ ಅದರ ಮಾರನೇ ದಿನನೇ ವಿಶೇಷವಾದ ದಿನ. ಯಾಕಂದ್ರೆ ಇದೇ ದಿನಾನೇ ನಾನು ರಘು ಒಬ್ರನ್ನೊಬ್ರು ನೋಡಿದ್ದು, ಒಬ್ರನ್ನೊಬ್ರು ಮೆಚ್ಕೊಂಡಿದ್ದು. ಆದ್ರಿಂದ ಈ ದಿನ ನಮ್ಮಿಬ್ರು ಪಾಲ್ಗೂ ತುಂಬಾ ವಿಶೇಷವಾದ ದಿನ. ಹಾಗಾಗಿ ಇವತ್ತೇ ನಮ್ಮಿಬ್ಬರಿಗೂ ಪ್ರೇಮಿಗಳ ದಿನ. ವಾವ್, ಗ್ರೇಟ್. ಅಂತೂ ಆ ಸೀಕ್ರೆಟ್ ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತಲ್ಲ. ನಿಜ ಹೇಳಬೇಕು ಅಂದ್ರೆ ಪ್ರೀತಿ ಅಂದ್ರೆ ಏನು ಅಂತ ನಿಮ್ಮಿಬ್ಬರಿಂದ ಕಲಿಬೇಕು ಅಮ್ಮ. ಅತ್ತೆ ಮಾವ, ನಿಮ್ಮಿಬ್ರು ಪ್ರೀತಿ ನಿಜವಾಗ್ಲೂ ವಿಶೇಷವಾದದ್ದು. ನಿಮ್ಮಿಬ್ರಲ್ಲೂ ಎಷ್ಟು ಅನ್ಯೋನ್ಯತೆ, ಎಷ್ಟು ಸರಳತೆ ಇದೆ. ನೀವಿಬ್ರು ಹೀಗೆ ಒಟ್ಟಿಗೆ ಖುಷಿ ಖುಷಿಯಾಗಿರ್ಬೇಕು. ಯಾರ ಕಣ್ಣು ನಿಮ್ಮಿಬ್ರ ಮೇಲೆ ಬೀಳ್ದೆ ಇರ್ಲಿ ಅತ್ತೆ. ಅಲ್ವಾ ಪಾರ್ವತಿ? ನಾನು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ, ನೀನ್ ನೋಡಿದ್ರೆ ಇಲ್ಲಿದ್ಯಾ? ಓಹ್ ಸಾರಿ, ನೀವೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತೀರಿ ಅನ್ಸುತ್ತೆ. ತೊಂದರೆ ಆಯ್ತಾ? ಅಯ್ಯೋ ಹಾಗೇನಿಲ್ಲ ದೊಡ್ಡ ಯಜಮಾನ್ರೆ. ಬನ್ನಿ, ಮತ್ತೆ ಇವತ್ತು ಸಂತೋಷವಾಗಿರ್ಬೇಕಾಗಿರೋ ದಿನ. ಇವತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಬಾ ಪಾರ್ವತಿ, ಹೋಗೋಣ. ನೀವ್ ಹೋಗಿ ಯಜಮಾನ್ರೆ, ನಾನ್ ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನ್ ಬರೋವರೆಗೂ ನಾನು ಒಳಗೆ ಹೋಗಲ್ಲ. ಇಲ್ಲೇ ಧರಣಿ ಕೂತ್ಬಿಡ್ತೀನಿ ಅಷ್ಟೇ. ಅಲ್ಲ ಪಾರ್ವತಿ, ಅವಾಗಿಂದ ಯಾಕೋ ಒಂಥರ ಇದೆಯಲ್ಲ, ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಹಾಗೇನಿಲ್ಲ ಯಜಮಾನ್ರೆ. ಓ, ನೀನ್ ಯಾಕೆ ಈ ತರ ಇದೆಯಾ ಅಂತ ನನಗೆ ಗೊತ್ತಾಯ್ತು. ನಿನ್ನೆ ಪ್ರೇಮಿಗಳ ದಿನಕ್ಕೆ ನೀನ್ ಹೊಸ ಪ್ರೇಮಿ ಬರಲಿಲ್ಲ ಅಂತ ಅಲ್ವಾ?
ಇಲ್ಲ ಯಜಮಾನ್ರೆ, ಮುಖಾನೇ ನೋಡ್ದೇ ಇರೋನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಾಗತ್ತಾ? ಕರೆಕ್ಟಾಗಿ ಹೇಳಿದೆ ಪಾರ್ವತಿ. ಕಣ್ಣಿಗೆ ಕಾಣಿಸ್ತೋರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಸರಿ ಪಾರ್ವತಿ, ಇವಾಗೇನು ನೀನು ಬರ್ತೀಯೋ ಇಲ್ವೋ? ಸಾವಿತ್ರಮ್ಮ, ನೀವಾದ್ರೂ ಅವಳಿಗೆ ಬರೋದಕ್ಕೆ ಹೇಳಿ. ಪಾರ್ವತಿ ನಡಿಯಮ್ಮ, ದೊಡ್ಡ ಯಜಮಾನ್ರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ಸರಿ ಬನ್ನಿ ಯಜಮಾನ್ರೆ, ಹೋಗೋಣ. ಅಬ್ಬಾ, ಕೊನೆಗೂ ಬರ್ತೀನಿ ಅಂದ್ಯಲ್ಲ. ಸಾವಿತ್ರಮ್ಮ, ಅದೇನೋ ಗಾದೆ ಮಾತಿದೆಯಲ್ಲ, ಶಂಕ ತೀರ್ಥ. ಶಂಕದಿಂದ ಬಂದ್ರೇನೆ ತೀರ್ಥ ಅಂತ. ಹಾ ಕರೆಕ್ಟ್. ಪಾರ್ವತಿಗೆ ನಿಮ್ಮ ಮಾತಂದ್ರೆ ಹಂಗೆ. ಬಾ ಹೋಗೋಣ. ದೇವ್ರೆ, ಈ ಜೋಡಿನ ದೂರ ಮಾಡ್ಬೇಡಪ್ಪ. ಇವತ್ ಮನೆ ವಾತಾವರಣ ಒಂಥರ ಹಬ್ಬದ ತರ ಇದೆ ಅಲ್ಲ? ಗಡಸ್ತಾಗ ಹೋಳಿಗೆ ಊಟ ಮಾಡ್ಬೋದು ಅಂತಾನ? ಕರೆಕ್ಟ್ ಆಗಿ ಹೇಳ್ದೆ ಡ್ಯಾಡ್. ಏನ್ ಚಿಕ್ಕಮ್ಮ ಇದು? ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಿಮ್ಮಲ್ಲಿ ವಾಪಸ್ ಬೀಳ್ತಿದಾರೆ. ಹೂ ಕಣೋ ಪ್ರೀತು, ಅಪ್ಪ ಮಗಳು ಯಾವಾಗ್ಲೂ ನನ್ನ ಮೇಲೆ ಕತ್ತಿ ಮಸಿತಾನೆ ಇರ್ತಾರೆ. ನೆಕ್ಸ್ಟ್ ಟೈಮ್ ಮಾತ್ರ ಮಾಡಿದಾಗ ನನ್ನನ್ನ ಕರೀರಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಹಬ್ಬ ಸದ್ಯ ಪ್ರೀತು, ನೀನೊಬ್ನಾದ್ರೂ ನನ್ನ ಸಪೋರ್ಟಿಗೆ ಇದ್ದೀನಿ ಅಂತ ಹೇಳಿದ್ಯಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಕಣೋ. ಏನ್ ಚಿಕ್ಕಮ್ಮ, ಮಗನ್ಗೆ ಯಾರು ಥ್ಯಾಂಕ್ಸ್ ಹೇಳ್ತಾರಾ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಬೈಕ್ ಸಕ್ಕರೆ ಹಾಕ, ಎಂತ ಮಾತು ಹೇಳ್ಬಿಟ್ಯೋ. ಇಲ್ಲಿ ಇಲ್ಲಿ ನನ್ನ ಹೃದಯ ಚುಚ್ಚುತ್ತು ಕಣೋ ನಿನ್ ಮಾತು. ರೀ, ಪ್ರೀತು ನೋಡಿ ಸ್ವಲ್ಪ ಸಂಸ್ಕಾರನ ಇಬ್ರು ಕಲ್ತ್ಕೊಳ್ಳಿ. ಮೊದಲು ನೀನ್ ಕಲ್ತ್ಕೋ, ಆಮೇಲೆ ನಾವಿಬ್ರು ಕಲ್ತ್ಕೋತೀವಿ ಅಲ್ವಾ ಮಗಳೇ? ಕರೆಕ್ಟ್ ಆಗಿ ಹೇಳ್ದೆ ಡ್ಯಾಡ್. ಅಮ್ಮ, ಅಪ್ಪ, ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಅಪ್ಪ ಕೂತ್ಕೊಳ್ಳಿ. ಅಪ್ಪ ಅಮ್ಮ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ನೀವಿಬ್ರು ಬೆಸ್ಟ್ ಎಕ್ಸಾಂಪಲ್. ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು, ಅವ್ರ ಸಂಬಂಧ ಯಾವ ತರ ಇರಬೇಕು, ಅವ್ರ ದಾಂಪತ್ಯ ಜೀವನನ ಹೇಗೆ ನಿಭಾಯಿಸ್ಬೇಕು ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಅದ್ ನೀವೇ. ನಿಮ್ಮನ್ನ ನೋಡಿ ನಾವು ಕಲಿಯೋದು ತುಂಬಾನೇ ಇದೆ. ನೀವು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ದಾರಿದೀಪ. ಮೈ ಡಿಯರ್ ಮಾಮ್ ಅಂಡ್ ಡ್ಯಾಡ್, ಹ್ಯಾಪಿ ಸ್ಪೆಷಲ್ ಡೇ. ಥ್ಯಾಂಕ್ ಯು ಪ್ರೀತು. ಥ್ಯಾಂಕ್ ಯು ಆದಿತ್ಯ. ಥ್ಯಾಂಕ್ ಯು ಎವ್ರಿಬಡಿ. ಈ ಸಲ ಸ್ಪೆಷಲ್ ಡೇಗೆ ಡ್ಯಾಡಿ ಏನ್ ಗಿಫ್ಟ್ ಕೊಟ್ರು? ಅವರೇ ನನ್ನ ಒಂದು ದೊಡ್ಡ ಗಿಫ್ಟ್. ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಬೇಕು? ಏನ್ ಮಾಡ್ತಾ ಇದೀಯ ನೀನು? ರಘು ನನಗೆ ಪ್ರೀತಿಯಿಂದ ತಿನ್ಸಕ್ ತಂದಿದ್ ಪಾಯಸನ ಯಾಕೆ ಕಿತ್ಕೊಂಡು ತಿಂದೆ? ಅದು ಈ ಪಾಯಸದಲ್ಲಿ ಏನು ಪಾಯಸದಲ್ಲಿ ವಿಷ ಹಾಕಿದಾರ? ದ್ರಾಕ್ಷಿ ಗೋಡಂಬಿ ಬಿಟ್ರೆ ಪಾಯಸದಲ್ಲಿ ಇನ್ನೇನಿರುತ್ತೆ? ಯಾಕಿಷ್ಟು ನೋವರಾಗಿ ಆಡ್ತಿದ್ಯಾ? ಮಾವ ಎಷ್ಟು ಪ್ರೀತಿಯಿಂದ ಅತ್ತೆಗೆ ತಿನ್ನಿಸ್ಬೇಕು ಅಂತಿದ್ರು, ಅದನ್ನ ಕಿತ್ಕೊಂಡು ಈ ರೀತಿ ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಿದ್ಯೆ? ಅಯ್ಯೋ ಇಲ್ಲ, ನಾನ್ ಯಾಕೆ ಅಪ್ಪ ಅಮ್ಮಂಗ ರೀತಿ ಮಾಡ್ಲಿ? ಮತ್ತೇನೆ ನಿನ್ ಉದ್ದೇಶ? ಅಂತೂ
ಅಕ್ಕ ಭಾವನ್ ಬಗ್ಗೆ ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಇವತ್ ತೋರಿಸ್ಬಿಟ್ಟೆ ಕಣೆ. ಎಲ್ರು ಮನೇಲಿ ನಿನ್ನ ತಲೆ ಮೇಲೆ ಕೂರ್ಸ್ಕೊಳ್ತಿದ್ರಲ್ಲ, ಅದಕ್ ಸರಿಯಾಗಿ ಮಾಡ್ದೆ. ಮಾತಾಡು, ಯಾಕೆ ಹೀಗ್ ಮಾಡ್ದೆ? ಅದು ಪಾಯಸಕ್ಕೆ ಸಕ್ಕರೆ ಕಮ್ಮಿ ಇತ್ತೇನೋ ಅಂತ ನೋಡೋದಕ್ಕೆ ಹಾಗೆ ಮಾಡ್ದೆ. ಪಾರ್ವತಿ, ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಸಕ್ಕರೆ ಸಾಕೋ ಸಾಲದು ಅಂತ ನೋಡೋದಕ್ಕೆ ಆಮೇಲೆ ರುಚಿ ನೋಡ್ಬೋದಾಗಿತ್ತು, ಅಥವಾ ಮೊದ್ಲೇ ರುಚಿ ನೋಡ್ಬೋದಾಗಿತ್ತು. ರಘು ನನಗೆ ತಿನ್ಸಕ್ ಬಂದಾಗ್ಲೇ ಯಾಕೆ ಕಿತ್ಕೊಂಡೆ? ತಪ್ಪು ಮಾಡ್ದೆ ಪಾರ್ವತಿ, ದೊಡ್ಡ ತಪ್ಪು ಮಾಡ್ದೆ. ಘಟನೆ ಚಿಕ್ಕದಿರ್ಬೋದು, ಆದ್ರೆ ನಿನ್ನ ನಡವಳಿಕೆ ಸರಿಯಲ್ಲ. ನಾನ್ ನಿನಗೆ ಸಲಿಗೆ ಕೊಟ್ಟಿದ್ದನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾರ್ವತಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅಮ್ಮ, ನಾನು ಆ ರೀತಿ ನಡ್ಕೊಂಡಿಲ್ಲ. ನಿನ್ನ ನೀನ್ ಏನ್ ಅನ್ಕೊಂಡಿದೀಯ? ಅಮ್ಮವ್ರು ನಿನ್ ಮೇಲೆ ಪ್ರೀತಿ ತೋರಿಸ್ತಾರೆ ಅಂತ ಅವ್ರ ತಲೆ ಮೇಲೆ ಕೂತ್ಕೊಳ್ಳುವಂತ ಕೆಲಸ ಮಾಡ್ತೀಯಾ? ನೀನು ಈ ಮನೇಲಿ ಕೆಲಸದೋಳು ಅನ್ನೋದು ನೆನಪಿರ್ಲಿ. ಮರ್ಯಾದಸ್ಥರು ಮಾಡೋ ಕೆಲಸನ ಇದು. ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗುತ್ತೆ. ಅಮ್ಮ, ಇವಳು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಊಟ ಮಾಡಿ. ಹೇಳ್ಕೊಂಡೋಗಿ ಸಾಯ್ತೋಳ್ನ. ಇವಳ ಕಥೆಯಿಂದ ನಾವ್ಯಾರು ಊಟನೂ ಮಾಡಂಗಿಲ್ಲ. ಅಪ್ಪ, ಅಪ್ಪ, ನನ್ ಮಾತ್ ಕೇಳಪ್ಪ. ಏನೇ ನಿನ್ ಮಾತು ಕೇಳೋದು? ಸಾಕು ಸಾಕು, ನೀನ್ ಇಲ್ಲಿ ಕೆಲಸ ಮಾಡಿದ್ದು. ಗಂಟು ಮುಟ್ಟೆ ಕಟ್ಟು, ನಡಿ ಊರ್ಗೆ. ಅಪ್ಪ, ನಾನಂತ ತಪ್ಪೇನು ಮಾಡಿಲ್ಲಪ್ಪ. ಎಲ್ರ ಮುಂದೆ ಅಖಿಲಮ್ಮನವ್ರು ತಿನ್ಬೇಕಾಗಿದ್ದ ಪಾಯಸನ ಕಿತ್ಕೊಂಡು ತಿಂದಿಯಲ್ಲ, ಅದು ತಪ್ಪಲ್ವಾ? ಬಾಯ್ ಬಿಡೆ, ನೀನ್ ಮಾಡಿದ ತಪ್ಪು ತಾನೇ. ಇನ್ನೊಂದು ಕ್ಷಣನೂ ನೀನ್ ಇಲ್ಲಿ ಇರಬಾರ್ದು. ಸಲ್ಗೆ ಕೊಟ್ಟಿದ್ದೇನೆ, ದುರುಪಯೋಗ ಮಾಡ್ಕೊತೇನೆ. ನಡಿ ನೀನು. ಸುಮ್ನಿರಿ ಸ್ವಲ್ಪ. ನಮ್ ಪಾರ್ವತಿ ಯಾವತ್ತು ಯಾವ ಕೆಲ್ಸನೂ ಕಾರಣ ಇಲ್ಲದೆ ಮಾಡಲ್ಲ. ಏನ್ ವಿಷಯ, ಯಾಕೆ ಹಿಂಗ್ ಮಾಡುದು ಅಂತ ನಾನ್ ವಿಚಾರಿಸ್ತೀನಿ. ಅದಕ್ಕೋಸ್ಕರ ಊರಿಗೆ ಕಳಿಸ್ತೀನಿ ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡಿ. ಇವಳಿ ಮನೇಲಿ ಇಲ್ಲ ಅಂದ್ರೆ ನಾನು ಈ ಕೆಲಸ ಮಾಡಲ್ಲ. ಜನನಿಯವರೇ, ಅಪ್ಪ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ಇಲ್ಲ, ಆದ್ರೆ ಎಲ್ಲೋ ಹೊರಗೆ ಹೋಗಿದಾರಂತೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಅವ್ರು ಯಾಕೆ ಹೊರಗಡೆ ಹೋಗಿದ್ದಾರೆ ಅಂತ ಚಿಕ್ಕೇಶ್ಮನ್ರಿಗೆ ಏನಾದ್ರು ಗೊತ್ತಾ? ಏನ್ ಪರ್ವತಿ? ಚಿಕ್ಕೇಶ್ಮನ್ರೆ, ಅಪ್ಪ ಅವ್ರು ಹೊರಗಡೆ ಹೋಗಿದಾರಲ್ಲ, ಅವ್ರು ಏನಕ್ಕೆ ಹೊರಗೆ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಪಾರ್ವತಿ. ಯಾಕೆ, ಏನಾಯ್ತು? ಏನಿಲ್ಲ ಚಿಕ್ಕೇಶ್ಮನ್ರೆ, ಅಪ್ಪವ್ರಿಗೊಂದು ಫೋನ್ ಮಾಡ್ತೀರಾ? ಫೋನ್ ತೆಗಿತಾ ಇಲ್ಲ ಪಾರ್ವತಿ. ಯಾಕೆ, ಏನಾದ್ರೂ ತರೋದಕ್ಕೆ ಹೇಳ್ಬೇಕಿತ್ತಾ? ಇಲ್ಲ ಚಿಕ್ಕೇಶ್ಮನ್ರೆ,
ಏನಾಯ್ತು ಪಾರ್ವತಿಗೆ ಇವತ್ತು ತುಂಬ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ. ಅಂದ್ರೆ ಅನುಷ್ಕಾ ಅಪ್ಪನ್ ತೊಂದರೆ ಪಡೆದಕ್ಕೆ ಹೊರಟಿದ್ದಾಳ. ಯಜಮಾನ್ರೆ, ನಿಮ್ಮನ್ನೇ ನೋಡೋಣ ಅಂತ ಬರ್ತಾ ಇದ್ದೆ. ಪಾರ್ವತಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಅಪ್ಪ ಎಲ್ಲಿಗೆ ಹೋಗಿದ್ದಾರೆ? ಯಾಕೆ ಪಾರ್ವತಿ? ಹೇಳಿ ಯಜಮಾನ್ರೆ, ಅಪ್ಪ ಎಲ್ಲಿಗೆ ಹೋಗಿದ್ದಾರೆ? ಹೊರಗೆ ಹೋಗಿದ್ದಾರೆ. ಅದೇ ಎಲ್ಲಿಗೆ, ಯಾಕೆ ಹೋಗಿದ್ದಾರೆ? ಅದು ಗೊತ್ತಿಲ್ಲ. ಬಹುಶಃ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಅನುಷ್ಕಾ ಗೊತ್ತಿರಬೇಕು. ನೋಡು, ಅನುಷ್ಕಾನೇ ಬಂದು. ಏನಾಯ್ತಾ ಅದಿ? ಯಾಕೆ ಪಾರ್ವತಿ ಗಾಬರಿ ಆಗಿದ್ದಾಳೆ? ಅಪ್ಪ ಎಲ್ಲಿ ಅಂತ ಕೇಳಿದ್ದು. ನಾನು ಹೊರಗೆ ಹೋಗಿದ್ದಾರೆ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ ಅಂತಂದೆ. ಮೋಸ್ಟ್ಲಿ ಅನುಷ್ಕಾ ಗೊತ್ತಿರ್ಬೋದು ಅಂತ ಹೇಳೋಷ್ಟರಲ್ಲಿ ನೀನೇ ಬಂದೆ. ಅಯ್ಯೋ ಪಾರ್ವತಿ, ಅಷ್ಟಕ್ಕೆ ಇಷ್ಟೊಂದು ಗಾಬರಿ ಆಗದ? ಡೋಂಟ್ ವರಿ, ಮಾವನ ನಾನೇ ಆಚೆ ಕಳಿಸಿದ್ದೀನಿ. ಈ ಮನೇಲಿ ಇವತ್ತು ಯಾರು ಬೇಕಾದ್ರೂ ಸಾಯ್ಬೋದು. ನೋಡಿದ್ಯಾ ಪಾರ್ವತಿ, ಅನುಷ್ಕಾ ಗೊತ್ತಿರುತ್ತೆ ಅಂತ ನಾನು ಹೇಳಿರ್ಲಿಲ್ವಾ? ಏನಕ್ಕೆ ಕಳಿಸ್ದೆ ಅನುಷ್ಕಾ? ಇವತ್ತು ಅತ್ತೆ ಮಾವ ಮೀಟ್ ಆದ ಸ್ಪೆಷಲ್ ದಿನ ಅಲ್ವಾ? ಪಾಪ ಮಾವ ಬೆಳಗ್ಗೆಯಿಂದ ಅತ್ತೆಗೆ ಏನ್ ಗಿಫ್ಟ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಅತ್ತೆಗೆ ಏನ್ ಇಷ್ಟ ಆಗ್ಬೋದು, ಆ ಗಿಫ್ಟ್ ಎಲ್ ಸಿಗ್ಬೋದು ಅಂತ ಹೇಳಿ ನಾನೇ ಆಚೆ ಕಳಿಸ್ದೆ. ಹೌದಾ? ದಟ್ಸ್ ಗ್ರೇಟ್. ಏನ್ ಗಿಫ್ಟ್ ಕೊಡ್ತಾ ಇದ್ದಾರೆ? ಸರ್ಪ್ರೈಸ್. ಸರ್ಪ್ರೈಸಾ? ಅದ್ ಸರಿ, ನೀನ್ ಯಾಕೆ ಮಾವನ್ ಹುಡುಕ್ತಿದ್ಯಾ ಪಾರ್ವತಿ? ನನಗೆ ಗೊತ್ತು. ಏನಕ್ಕೆ ಆದಿ? ಅವಾಗ್ಲೇ ಅಮ್ಮಂಗೆ ಅಪ್ಪ ಪಾಯಸ ತಿನ್ಸೋವಾಗ ತಾನ್ ನಡ್ಕೊಂಡಿದ್ದ ರೀತಿ ತಪ್ಪು ಅಂತ ಪಾರ್ವತಿಗೆ ಅನ್ಸಿರ್ಬೇಕು. ಅದಕ್ಕೆ ಸಾರಿ ಕೇಳಬೇಕು ಅಂತ ಅಪ್ಪನ ಹುಡುಕ್ತಾ ಇದ್ದಾಳೆ. ಕರೆಕ್ಟ್ ಅಲ್ವಾ ಪಾರ್ವತಿ? ಆ ವಿಷಯಕ್ಕೆ ನೀನ್ ಬೇಜಾರು ಮಾಡ್ಕೋಬೇಡ ಪಾರ್ವತಿ. ನಿನ್ ವಿಷಯದಲ್ಲಿ ಅಪ್ಪ ಅಮ್ಮಂಗೆ ಕೋಪ ಬೆಣ್ಣೆ ತರ ಕರ್ಕ ಹೋಗುತ್ತೆ. ಒಂದ್ ನಿಮಿಷ. ಕಾಲಚಕ್ರ ಯಾವಾಗ್ಲೂ ಒಂದೇ ತರ ಇರಲ್ಲ ಅನ್ನೋದು ಸತ್ಯ ಅನ್ನಿಸ್ತಿದೆ ಪಾರ್ವತಿ. ಆದ್ರೆ ಅನುಭವನೂ ಆಯ್ತು. ದಿನ ನಿನ್ ಮುಖದಲ್ಲಿ ಕಳೆ ಎದ್ದು ಕಾಣ್ತಿತ್ತು. ಅಬ್ಬಬ್ಬಬ್ಬಬ್ಬಾ, ಹೇಗ್ ಮೆರಿತಿದ್ದೆ. ನಿನ್ನ ಯಾರು ಹಿಡಿಯಕ್ಕಾಗ್ತಿರ್ಲಿಲ್ಲ. ಒಳ್ಳೆ ಅರಸನ್ ಕೋಟೆ ರಾಣಿ ತರ ಆಡ್ತಿದ್ದೆ. ಆದ್ರೆ ಇವತ್ತು ಹೊರಗಡೆ ಹೋಗಿರೋ ನಮ್ಮ ಮಾವ ಬೆಣ್ಣೆ ತರ ಕರ್ಗೋಗ್ಬಿಟ್ರೆ ಏನ್ ಮಾಡ್ತೀಯ ಪಾರ್ವತಿ?